ಕೇಂದ್ರ ಸಚಿವರು ಬಿಜೆಪಿಗೆ ಬೆಂಬಲ ಕೊಡೋದಕ್ಕೆ ಕಾರ್ಯಕರ್ತರು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಹಾಗೆ ಕಾಂಗ್ರೆಸ್ ಸರ್ಕಾರ ಬೀಳಿಸೋದಕ್ಕೆ ನಾವು ಬಿಜೆಪಿಗೆ ಸಪೋರ್ಟ್ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ಅರ್ಥ ಆಗಲಿಲ್ಲ. ನಾವು ಕಾಂಗ್ರೆಸ್ ಸರ್ಕಾರ ಬೀಳಿಸೋದಕ್ಕೋಸ್ಕರ ಜೆಡಿಎಸ್ ಬಿಜೆಪಿ ಸಪೋರ್ಟ್ ಕೊಡ್ತೇವೆ ನಾವು ಅಂತ ಈಗೇನ್ ಮಾಡ್ತಾ ಇದ್ದಾರೆ? ಬೀಳಿಸೋದಕ್ಕೆ ಸಪೋರ್ಟ್ ಕೊಡ್ತಾರೆ. ಇಲ್ಲಪ್ಪ, ಈಗೇನ್ ಮಾಡ್ತಾ ಇದ್ದಾರೆ ನೀವು ಅರ್ಥನೇ ಮಾಡ್ಕೊಂಡಿಲ್ವಲ್ಲ. ಈಗ ಯಾರ ಜೊತೆ ಇದ್ದಾರೆ ಅವರು? ಕಾಂಗ್ರೆಸ್ ಜೊತೆ ಇದ್ದಾರಾ ಅಥವಾ ಇಂಡಿಪೆಂಡೆಂಟ್ ಆಗಿದ್ದಾರಾ? ಮಾಧ್ಯಮದವರು ಅವರ ಹೇಳಿಕೆಯನ್ನ ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನ ವ್ಯತ್ಯಾಸ ಏನಾರ ಬಂದಿರಬೇಕು. ಅದಕ್ಕೆ ಇನ್ನೊಂದ್ಸಾರಿ ಪ್ಯಾಚಪ್ ಮಾಡ್ಕೋತಾ ಇರ್ಬೇಕೇನ. ಅವರಿರೋದೇ ಬಿಜೆಪಿ ಜೊತೆನಲ್ಲಿ. ಅದರಲ್ಲಿ ಬೇರೆ ವಿಶೇಷತೆ ಏನಿದೆ? ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ, ರಾಷ್ಟ್ರದ ಜನಕ್ಕೆ ಗೊತ್ತಿದೆ. ಅವರು ಎನ್ಡಿಎ ಪಾರ್ಟ್ನರ್ ಆಗಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅದರಲ್ಲೇ ಪತನದ ಅಜೆಂಡಾಗೆ ಉತ್ತರವನ್ನ 3 ಉಪಚುನಾವಣೆಗಳು ಕೊಟ್ಟಿದೆ. ಬಹುಶಃ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಈ ತರದ ಹೇಳಿಕೆಗಳನ್ನ ಹೊರತುಪಡಿಸಿ ರಾಜ್ಯದ ಅಭಿವೃದ್ಧಿಗೆ, ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿಯನ್ನ ಎತ್ತಿ ಕೆಲಸ ಮಾಡೋದನ್ನ ರಾಜ್ಯದ ಜನ ಇಷ್ಟಪಡ್ತಾರೆ. ಅದನ್ನ ಮಾಡಿ ಆಮೇಲೆ ಚುನಾವಣೆ ಬಂದಾಗ ಯಾರು ಏನು ಅನ್ನತಕ್ಕಂಥದ್ದನ್ನ ಜನ ತೀರ್ಮಾನ ಮಾಡ್ತಾರೆ. ಇದಕ್ಕೆಲ್ಲದಕ್ಕೂ ಕೂಡ ಎಲ್ಲ ಪಕ್ಷಗಳು ಕೂಡ ವಿಶ್ರಾಂತಿಯನ್ನ ಕೊಡ್ತಕ್ಕಂಥದ್ದು ಉತ್ತಮ. ರಾಜ್ಯದ ಬೆಳವಣಿಗೆಯ ದೃಷ್ಟಿಯಿಂದ ಆ ಬೆಳವಣಿಗೆ ಕುಂಠಿತ ಆಗದೆ ಇರೋ ರೀತಿ ನೀವು ಅಧಿಕಾರದಲ್ಲಿದ್ದಾರೆ, ಕಾಂಗ್ರೆಸ್ ಅವರು ಅಧಿಕಾರದಲ್ಲಿದ್ದಾರೆ, ದಳದವರು ಅಧಿಕಾರದಲ್ಲಿದ್ದಾರೆ, 3 ಪಕ್ಷಗಳು ಅಧಿಕಾರದಲ್ಲಿದೆ. ಯಾರು ಯಾರನ್ನ ದೂಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ದೂಷಣೆ ಮಾಡಬೇಕು ಅಂತ ಅಂದ್ರೆ ಪ್ರತಿಯೊಂದು ಹೇಳಿಕೆಗಳನ್ನ, ಪ್ರತಿಯೊಂದು ನಡೆಯನ್ನ ನಾವು ದೂಷಣೆ ಮಾಡ್ತಕ್ಕಂಥದ್ದು ಸಾಧ್ಯ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಸಮಾನವಾದಂತಹ ಅವಕಾಶಗಳಿರುವಂತಹ ಸಂದರ್ಭದಲ್ಲಿ ರಾಜ್ಯದ ಜನರ ಹಿತ, ರಾಜ್ಯದ ಜೀವಂತ ಸಮಸ್ಯೆಗಳು ಪರಿಹಾರಕ್ಕೆ ನಿಮ್ಮ ಸೂತ್ರಗಳು, ನಿಮ್ಮ ಶ್ರಮ ಇದರ ಮೇಲೆ ಚನ್ನಪಟ್ಟಣ ಚುನಾವಣಾ ಫಲಿತಾಂಶವನ್ನು ಸರಳವಾಗಿ ತೆಗೆದುಕೊಂಡರು ಕುಮಾರಸ್ವಾಮಿ ಮೊದಲ ಚುನಾವಣೆಗೆ 4ಕ್ಕೆ 4 ಗೆದ್ದು ತೋರಿಸ್ತೀವಿ ಹೇಳಿದ್ನಲ್ಲ ಆಗ್ಲೇ. ನೋಡ್ರಿ, ಮತದಾರರ ತೀರ್ಪೇ ಅಂತಿಮ ರೀ. ಈಗ ನಾನು ಹಿಂಗ್ ಸುಮ್ಮನೆ ಕೂತಿದ್ದೀನಿ ಅಂತಂದ್ರೆ ಮತದಾರರ ತೀರ್ಪು ಒಳ್ಳೆ ಚೆನ್ನಾಗಾಯ್ತಲ್ಲ. ಮತದಾರರ ತೀರ್ಪನ್ನ ಪ್ರಶ್ನೆ ಮಾಡಕ್ಕಾಗುತ್ತಾ?